ಹೇಗೆ ನಿಮ್ಮ ಪೆನ್ನನ್ನು ನೀವು ಯಾರ ಹತ್ರ ಕೂಡ ಶೇರ್ ಮಾಡೋ ಹಂಗಿಲ್ಲ. ಏಂಜಲ್ಸ್ ಆ ಟೈಮಲ್ಲಿ ತುಂಬ ಆಕ್ಟಿವ್ ಆಗಿರುತ್ತೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬಹುದಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನೀವು ಕಾರ್ ತಗೊಂಡಿದ್ದೀನಿ ಅಂದರೆ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಎಷ್ಟು ಖುಷಿ ಇರುತ್ತೆ. ಹಣಗಳಿಂದ ನಿಮಗೆ ಬರೆಯೋಕ್ಕಾಗಲಿಲ್ವಾ, ಅದೆಷ್ಟು ವೇಸ್ಟ್. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದೆ. ಸೊ ಅದರಲ್ಲಿ ಹೇಳಿದೆ ನಾನು ಯಾವ್ಯಾವ ಥರ ಮ್ಯಾನಿಫೆಸ್ಟೇಷನ್ ಇರುತ್ತೆ, ಅದು ನಾನು ಒಂದೊಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ. ಸೊ ಇವತ್ತಿನ ಮ್ಯಾನಿಫೆಸ್ಟೇಷನ್ ಯಾವುದು ಅಂತ ಅಂದರೆ 369 ಮೆಥಡಲ್ಲಿ ಹೇಗೆ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಬೋದು, ನಮಗೆ ಬೇಕಾಗಿರೋದನ್ನು ನಾವು ಹೇಗೆ ಪಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಆ್ಯಂಡ್ ನಿಮಗೆ ಏನೇ ಕ್ವೆಶನ್ಸ್ ಇದ್ದರೂ, ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಹಾಕೋದಕ್ಕೂ ಮುಂಚೆ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಆಲ್ಮೋಸ್ಟ್ ನಾನು ಎಲ್ಲ ಕ್ವೆಶನ್ನು ಇಲ್ಲಿ ಸೊ ನೋಡಿ, ಇಲ್ಲಿ ಕೀ ಪಾಯಿಂಟ್ಸ್ ಥರ ಮಾಡಿಕೊಂಡು ಏನು ಡೌಟ್ಸ್ ಬರ್ಬೋದು ಆ್ಯಕ್ಚುಲಿ ವಿಡಿಯೋ ನೋಡಿದಾಗ ಅದೆಲ್ಲದನ್ನು ನಾನು ಕೀ ಪಾಯಿಂಟ್ಸ್ ಮಾಡಿಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲದನ್ನು ನಾನು ಕವರ್ ಮಾಡಿರ್ತೀನಿ. ಹಾಗಾಗಿ ಫುಲ್ ವಿಡಿಯೋ ನೋಡಿ ಆಮೇಲೆ ಡೌಟ್ ಇದ್ದರೆ ಮಾತ್ರ ಕಮೆಂಟ್ ಮಾಡಿ. ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ಆ ಕ್ವೆಶನ್ ಈ ಕ್ವೆಶನ್ ಅಂತ ಕೇಳೋದಕ್ಕೆ ಹೋಗಬೇಡಿ. ಫ್ರೀಕ್ವೆನ್ಸಿ ಅರ್ಥ ಆಗುತ್ತೆ, ಭಾವನೆಗಳು ಅರ್ಥ ಆಗುತ್ತೆ. ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆ ನಾನು ಮದುವೆ ಆಗಬೇಕು. ಸೊ 369, ಸೊ ನೀವೆಲ್ಲ ಕೇಳ್ತೀರಾ ಏಂಜಲ್ ನಂಬರ್ಸ್ ಅಂತ. 111, 222, 333, 44 ಇದೆಲ್ಲದನ್ನು ನಾವು ಏಂಜಲ್ ನಂಬರ್ಸ್ ಅಂತ ಕರಿತೀವಿ. ರೀಸೆಂಟಾಗಿ ಆಯಿತು 1111, ಅದು ಕೂಡ ಏಂಜಲ್ ನಂಬರ್ ಅಲ್ವಾ. ಸೊ 3, 1 + 1 + 1 3, 2 + 2 + 2 6, 3 + 3 + 3 9, ಹೌದಾ. ಸೊ ಎಲ್ಲ ಮ್ಯಾನಿಫೆಸ್ಟೇಷನ್ಗಿಂತ 396 ಅನ್ನೋ ಅಂಥ ಈ ಒಂದು ಮ್ಯಾನಿಫೆಸ್ಟೇಷನ್ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಮ್ಯಾನಿಫೆಸ್ಟೇಷನ್ಗೆ ತುಂಬ ಅಂದರೆ ತುಂಬ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಸೊ ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಟ್ರೈ ಮಾಡ್ಬೋದು, ಆದರೆ ಅದು ಒಳ್ಳೆಯದಾಗಿರಬೇಕು ಅಷ್ಟೇ. ಇನ್ನೊಬ್ಬರಿಗೆ ಯಾರಿಗೋ ಅದರಿಂದ ತೊಂದರೆ ಆಗೋ ಅಂಥ ಮ್ಯಾನಿಫೆಸ್ಟೇಷನ್ನ ನಾವು ಮಾಡೋ ಹಾಗಿಲ್ಲ. ಈ 369 ಮ್ಯಾನಿಫೆಸ್ಟೇಷನ್ನ ನಿಕೋಲಾ ಟೆಸ್ಲಾ ಅಂತ ಒಬ್ಬ ಸೈಂಟಿಸ್ಟ್ ಅವರು, ಆಯಿತಾ, ಅವರು ಆ್ಯಕ್ಚುಲಿ ಇದನ್ನು ಕಂಡುಹಿಡ್ತಿತ್ತು. ಸೊ ಅವರಿಗೆಲ್ಲ ಅವರು ಅದನ್ನು ಮಾಡ್ತಾ ಹೋಗಿದ್ದಾರೆ, ಅವ್ರಿಗಿದೆಲ್ಲ ಸಕ್ಸಸ್ ಆಗಿದೆ. ಸೊ ಅವರು ಇದನ್ನು ಆ್ಯಕ್ಚುಲಿ ಕಂಡುಹಿಡ್ದಿದ್ದು. ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಬೇಕು ಅಂದರೆ ನಮಗೆ ಏನು ಬೇಕು ಅಂತ. ಫಸ್ಟ್ ಒಂದು ಪೆನ್ ಬೇಕು, ಸೆಕೆಂಡ್ ಒಂದು ಬುಕ್ ಬೇಕು. ಫಸ್ಟ್ ಪೆನ್ ಬಗ್ಗೆ ಹೇಳ್ಬಿಡ್ತೀನಿ. ಪೆನ್ನು ಯಾವ ಕಲರಲ್ಲಿರಬೇಕು ಅದಕ್ಕೊಂದು ಕ್ವೆಶನ್ ಬರುತ್ತೆ. ರೆಡ್, ಬ್ಲೂ, ಬ್ಲ್ಯಾಕ್ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಬೆಟರ್ ನೀವು ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ನನ್ನು ಇದಕ್ಕೆ ಯೂಸ್ ಮಾಡಿ, ಆಯಿತಾ. ಅದು ಇನ್ನೊಂದೇನಪ್ಪ ಅಂತಂದರೆ, ನೀವು ಒಂದು ಪರ್ಸ್ನಲ್ ಆಗಿ ನಿಮಗೆ ಅಂತ ಒಂದು ಪೆನ್ನನ್ನು ಎತ್ತಿಟ್ಕೊಳ್ಳಿ. ನಿಮ್ಮ ಪೆನ್ನನ್ನು ನೀವು ಯಾರ ಹತ್ರ ಕೂಡ ಶೇರ್ ಮಾಡೋ ಹಂಗಿಲ್ಲ, ಆಯಿತಾ. ಸೊ ನಿಮ್ಮ ಹತ್ರನೇ ಇಟ್ಕೋಬೇಕು, ಯಾರ ಹತ್ರನೂ ಪೆನ್ಗಳನ್ನ ಶೇರ್ ಮಾಡ್ಕೊಬೇಡಿ. ಪೆನ್ನನ್ನು ಶೇರ್ ಮಾಡೋದ್ರಿಂದ ಪೆನ್ಗೂ ಆ್ಯಕ್ಚುಲಿ ಪವರ್ ಇರುತ್ತೆ. ಈ ಪೆನ್ನಲ್ಲಿ ಇರೋ ಅಂಥ ನಿಮ್ಮ ಒಳ್ಳೆ ಕರ್ಮಗಳು, ನೀವೇನು ಒಳ್ಳೆ ಕೆಲಸಗಳನ್ನ ಮಾಡಿರ್ತೀರೋ ಅದು ಇರುತ್ತೆ. ಅದು ಇನ್ನೊಬ್ಬರಿಗೆ ನೀವು ಕೊಟ್ಟಾಗ ಅದು ಅವ್ರಿಗೆ ಪಾಸ್ ಆಗುತ್ತೆ. ಸೊ ಪರ್ಸ್ನಲಿ ಆಗಿ ನೀವು ಒಂದು ಪೆನ್ನನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆ ಪೆನ್ನನ್ನು ಯಾರ ಹತ್ರ ಕೂಡ ನೀವು ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಸೊ ಪೆನ್ ಬಗ್ಗೆ ಆಯಿತು. ನೆಕ್ಸ್ಟು ಯಾವುದರಲ್ಲಿ ಬರೀಬೇಕು, ಬುಕ್ಕು, ಆಯಿತಾ. ರೂಲ್ಡಲ್ಲಿ ಬರೀಬೇಕಾ, ಅನ್ರೂಲ್ಡಲ್ಲಿ ಬರೀಬೇಕಾ ಅಂತ ಕ್ವೆಶನ್ ಬರುತ್ತೆ. ಅದು ಮ್ಯಾಟ್ರಲ್ಲ, ಆಯಿತಾ. ನೀವು ರೂಲ್ಡ್ ಬುಕ್ ಆದರೂ ಬರೀರಿ, ಅನ್ರೂಲ್ಡಲ್ಲಾದರೂ ಬರೀರಿ. ನನ್ನ ಹತ್ರ ಒಂದು ಡೈರಿ ಇತ್ತು, ನಾನು ಡೈರಿನಲ್ಲಿ ನನ್ನ ಮ್ಯಾನಿಫೆಸ್ಟೇಷನ್ನ ನಾನು ಬರೀತಾ ಇರ್ತೀನಿ. ಅದು ಒಂದು ಇವಾಗ ಕಾಲೇಜ್ಗೆ ಅಥವಾ ಸ್ಕೂಲಿಗೆ ಮಕ್ಕಳು ಯೂಸ್ ಮಾಡ್ತಾರಲ್ಲ ಬುಕ್ಸು, ಆ ಥರ ಬುಕ್ಸ್ ಆದರೂ ಪರವಾಗಿಲ್ಲ, ಯಾವ ಬುಕ್ ಆದರೂ ಪರವಾಗಿಲ್ಲ. ಅಥವಾ ನೀವು ಒಂದು ಪೇಜಸಲ್ಲಿ ಬರೀತೀರಾ, ಹಾಳೆಗಳಲ್ಲಿ ಬರೀತೀರಾ, ಸಿಂಗಲ್ ಹಾಳೆಗಳಲ್ಲಿ ಅದೆಲ್ಲ ಒಟ್ಟಿಗೆ ಮಾಡ್ತೀರಾ, ಅದು ಕೂಡ ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ನೀವು ಇದನ್ನು ಕೈಯಲ್ಲಿ ಬರಿಬೇಕು ಅಷ್ಟೇ, ಅದು ಮ್ಯಾಟ್ರ್ ಆಗೋದಿಲ್ಲ. ಏನು ಬರಿಬೇಕು ಅನ್ನೋದು ನೆಕ್ಸ್ಟ್ ಕ್ವೆಶನ್, ಆಯಿತಾ. ನಿಮ್ಮ ಒಂದು ಇಂಟೆನ್ಷನನ್ನು ನೀವು ಅಲ್ಲಿ ಬರಿಬೇಕು. ನಿಮ್ಮ ಇಂಟೆನ್ಷನ್ ಯಾವಾಗಲೂ ಕ್ಲಿಯರ್ಡ್ ಆಗಿರಬೇಕು. ನಿಮಗೆ ಅದ್ರ ಬಗ್ಗೆ ಒಂದು ಹೋಪ್ ಇರಬೇಕು, ಆಯಿತಾ. ನೀವು ಏನು ಬರಿಬೇಕು, ನಿಮಗೆ ಏನು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಕ್ಲಿಯರ್ ಆಗಿ ನೀವು ಆ ಒಂದು ಬುಕ್ಕಲ್ಲಿ ಬರಿಬೇಕಾಗತ್ತೆ. ಸೊ ಎಷ್ಟು ಸಲ ಬರಿಬೇಕು ಅಂತ ನೆಕ್ಸ್ಟ್ ಕ್ವೆಶನ್ ಬರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬರಿಬೇಕು, ಆಯಿತಾ, 3 ಸಲ. ಆಮೇಲೆ ಮಧ್ಯಾಹ್ನ 6 ಸಲ, ಮತ್ತು ರಾತ್ರಿ ನೀವು ಮಲ್ಗೋದಕ್ಕೂ ಮುಂಚೆ 9 ಸಲ ಬರಿಬೇಕು. ಬೆಳಿಗ್ಗೆ 3, ಮಧ್ಯಾಹ್ನ 6, ರಾತ್ರಿ 9 ಸಲ ಬರಿಬೇಕಾಗತ್ತೆ ನೀವು. ಸೊ ಬೆಟರ್ ನೀವು ಆದಷ್ಟು ಬೆಳಗಿನ ಜಾವ ಯಾರಿಗಾದ್ರೂ 5 ಗಂಟೆಗೆ ಎದ್ದೇಳೋ ಅಂಥ ಅಭ್ಯಾಸ ಇದ್ದರೆ ಆವಾಗಲೇ ಬರೆದ್ರೆ ಬೆಟರ್. ಯಾಕಂದರೆ ಏಂಜಲ್ಸ್ ಆ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅರ್ಲಿ ಮಾರ್ನಿಂಗ್ ಅಂದರೆ ಏನೋ ಹೇಳ್ತಾರಪ್ಪ, ಅದು ಟೈಮಿಗೆ, ಅದು ನಂಗೆ ಹೇಳೋಕ್ಕೆ ಬಾಯಿಗೆ ಬರ್ತಾ ಇಲ್ಲ, ಅದು ವರ್ಡ್ ಪಟ್ ಅಂತ ನೆನಪಿಗೆ ಬರ್ತಾ ಇಲ್ಲ, ಅದು ಟೈಮ್ಗೆ ಏನೋ ಅಂತಾರೆ. ಸೊ ಅಂಥ ಒಂದು ಟೈಮಲ್ಲಿ ಬೆಳಗ್ಗಿನ ಜಾವ ಅರ್ಲಿ ಮಾರ್ನಿಂಗ್ ಬರೆದ್ರೂ ಕೂಡ ಬೆಟರ್.
ಅಥವಾ ನೀವು 7 ಗಂಟೆಗೆ ಎದ್ದೇಳ್ತೀರಾ, 6 ಗಂಟೆಗೆ ಎದ್ದೇಳ್ತೀರಾ, ಒಟ್ಟಿನಲ್ಲಿ ನೀವು ಎದ್ದ ಕೂಡಲೇ ನೀವು ಮಾಡಬೇಕಿರೋ ಕೆಲಸ ಬರೆಯೋದು. ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ, ಎದ್ದ ತಕ್ಷಣ ಬರೀರಿ. ಓಕೆ. ಸೊ ಇವಾಗ ಬೆಳಿಗ್ಗೆ ಎದ್ದಿದ್ದೀರಾ, ನಿಮ್ಮ ಒಂದು ವಿಶ್ನ ಅಲ್ಲಿ ಬರ್ಕೊಂಡಿದ್ದೀರಾ, ಅಫರ್ಮೇಷನಲ್ಲಿ ನೀವು ಬರ್ತಿದ್ದೀರಾ, ಅದರಲ್ಲಿ 3 ಸಲ ಬರ್ಕೊಂಡಿದ್ದೀರಾ. ಆದಷ್ಟು ನೀವು ಬರೆಯುವಾಗ ಅಥವಾ ಬರೆಯೋದಕ್ಕೂ ಮುಂಚೆ ಅಥವಾ ಬರೆದು ಆದಮೇಲೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನೀವು ಅಂದರೆ ಕಲ್ಪನೆ ಮಾಡ್ಕೋಬೇಕು. ಓಕೆ, ಇವಾಗ ನನಗೆ ಒಂದು ಕಾರ್ ಬೇಕಿದೆ ಅಂತ ಇಟ್ಕೊಳ್ಳೋಣ. ಸೊ ನಾನು ಅಸ್ಯೂಮ್ ಮಾಡ್ಕೊಂಡು ಬರಿತೀನಿ ಅದನ್ನು. ಓಕೆ, ನನ್ನ ಹತ್ರ ಇವಾಗ ಕಾರ್ ಇದೆ, ಯಾವ ಕಾರ್ ಬೇಕು, ಯಾವ ಕಾರ್ ತೊಗೋಬೇಕು ಅಂತ ನನಗೆ ಆಸೆ ಇದೆ. ಅದನ್ನು ನಾನು ಅಲ್ಲಿ ಕಲ್ಪನೆ, ನನ್ನ ಮುಂದೆ ಕಣ್ಣು ಮುಂದೆ ಚಿತ್ರ ಬರಬೇಕು, ತುಂಬ ಕ್ಲಿಯರಾಗಿ ಎಲ್ಲ ಬರಬೇಕು ಅಂತ ಅಲ್ಲ. ಓಕೆ ಆಯಿತಾ. ಸೊ ನಾನು ಕಾರಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ, ನಾನು ಕಾರ್ ಅದಕ್ಕೂ ಮುಂಚೆ ಇವಾಗ ನಾನು ಡ್ರೈವಿಂಗ್ ಕಲ್ತಿದ್ದೀನಿ. ಸೊ ಆಮೇಲೆ ಕಾರ್ ತಗೊಳಕ್ಕೆ ಹೋಗಿದ್ದೀನಿ. ಸೊ ನಾನು ಅಲ್ಲಿ ಸೈನ್ ಆಗ್ತಾ ಇದ್ದೀನಿ, ಕಾರ್ ತೊಗೊಂಡಿದ್ದೀನಿ, ಎಲ್ಲ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಕಾರ್ ತೊಗೊಳೋದಕ್ಕೆ ಅಂತ ಹೋಗಿದಾಗ ನಾನು ನನ್ನ ಜೊತೆಗೆ ಯಾರ್ಯಾರು ಬಂದಿದ್ದಾರೆ, ನಾನು ಯಾರ್ಯಾರನ್ನ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವಾಪಸ್ ಏನು ಕಾರ್ ಒಳಗಡೆ ನಾನು ಕೂತ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀನಿ, ಮನೆಗೆ ನಾನು ಕಾರ್ ತೊಗೊಬಂದಿದ್ದೀನಿ, ಕಾರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಇಮ್ಯಾಜಿನ್ ನಮ್ಮ ಮನಸ್ಸಲ್ಲಿ ಹೋಗ್ತಾ ಇರಬೇಕು. ಆಯಿತಾ. ಸುಮ್ಮನೆ ಏನೋ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಏನೋ ಸುಮ್ಮನೆ ಬರೀತದೆ ಗೀಚಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋದಲ್ಲ. ಬರೆಯೋಕ್ಕೂ ಮುಂಚೆ ಅಥವಾ ಬರೆದಾದ್ಮೇಲೆ ಕೂತ್ಕೊಂಡು ಒಂದು ನಿಮಿಷ ಆದರೂ ನಾವು ಕೂತ್ಕೊಳ್ಳೋಕೆ ಟೈಮ್ ಕೊಡೋಕ್ಕಾಗಲ್ವ? ನಮ್ಗೆ ಆಸೆ ಈಡೇರಬೇಕು ಅಂದರೆ ನಾವು ಅದಕ್ಕೆ 1 ನಿಮಿಷ ಟೈಮ್ ಕೊಡೋಕ್ಕಾಗಲ್ವ? ಸೊ 1 ನಿಮಿಷ ಕೂತ್ಕೊಂಡು ಅದನ್ನು ಇಮ್ಯಾಜಿನ್ ಮಾಡ್ಕೊಬೇಕು. ಆಯಿತಾ. ಸೊ ಮತ್ತೆ ಮಧ್ಯಾಹ್ನ ಕೂಡ ಅದೇ ಕೆಲಸ ಮಾಡಿ. ನೀವು ಆಫೀಸ್ಗೆ ಹೋಗ್ತೀರಾ ಅಥವಾ ಸ್ಕೂಲ್ ಕಾಲೇಜ್ ಇರುತ್ತೆ, ಸೊ ಪರವಾಗಿಲ್ಲ, ನೀವು ಎಲ್ಲಿ ಬೇಕಾದರೂ ನೀವು ಯಾವ ಬುಕ್ಕಲ್ಲಿ ಬರ್ಕೊಂಡಿದ್ದೀರಾ ಆ ಬುಕ್ನ ನೀವು ಕ್ಯಾರಿ ಮಾಡ್ಕೊಂಡು ನೀವು ಕಾಲೇಜ್ಗೆ ಹೋಗ್ತಿದ್ದೀರಾ, ಕಾಲೇಜಲ್ಲಿ ಬಟ್ ಸೀಕ್ರೆಟ್ ಆಗಿರಬೇಕು. ನಿಮ್ಮ ವಿಷಸ್ನ ಯಾರೂ ಕೂಡ ಓದಬಾರ್ದು. ಆಯಿತಾ. ಸೊ ನೀವು ಸೀಕ್ರೆಟ್ನ ಮೇಂಟೈನ್ ಮಾಡಬೇಕು. ಅದೆಲ್ಲದನ್ನು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೇನು ಮಾಡಬೇಕು ಏನು ಮಾಡಬಾರ್ದು ಅದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ಅದೊಂದು ಸಲ ವೀಡಿಯೋ ಚೆಕ್ ಮಾಡಿ. ಆಯಿತಾ. ಸೊ ಸೀಕ್ರೆಟ್ನ ಮೇಂಟೈನ್ ಮಾಡಿ. ಆಯಿತಾ. ಯಾರು ನಿಮ್ಮ ವಿಷಸ್ನ ಓದದೇ ಇರೋ ಥರ, ಯಾರಿಗೂ ಗೊತ್ತಾಗದೇ ಇರೋ ಥರ ಅದನ್ನು ಮೇಂಟೈನ್ ಮಾಡೋದು ಒಂದು ಇಂಪಾರ್ಟೆಂಟ್ ಕೆಲಸ ಆಗಿರುತ್ತೆ. ಸೊ ಆಯಿತು, ನಿಮ್ಮ ಕೆಲಸ ಏನೋ ಇರುತ್ತೆ ಮಾಡಿದ್ರೆ ಮತ್ತೆ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಅದನ್ನು 9 ಸಲ ಬರೀತೀರಾ, ಮತ್ತು ನಿಮ್ಮಷ್ಟಕ್ಕೆ ನೀವು ಅದನ್ನು ಕಲ್ಪನೆ ಮಾಡ್ಕೊಂಡು ನಿಮ್ಮಷ್ಟಕ್ಕೆ ನೀವು ಆರಾಮಾಗಿ ಮಲ್ಕೊತೀರಾ. ಇದಿಷ್ಟು ಆಯಿತು. ಸೊ ಇದು ಮ್ಯಾನಿಫೆಸ್ಟೇಷನ್ನ ಮಾಡುವಂಥ ಒಂದು ಮೆಥಡ್. ಆ್ಯಂಡ್ ಬರೆದಿದ್ದೀರಾ. ಸೊ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತ ಅಂದರೆ, ನೀವು 17 ಸೆಕೆಂಡ್ಗಳ ತನಕ ಇದನ್ನು ಬರೀಬೇಕು. ಆಯಿತಾ. ಸೊ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಾನು ಆವಾಗಲೇ ಕಾರ್ದು ಹೇಳಿದೆ ಅಲ್ವಾ, ನಾನು ಒಂದು ಕಾರನ್ನು ತೊಗೊಂಡಿದ್ದೀನಿ. ಆಯಿತಾ. ಅದು ಇಂಗ್ಲೀಷಲ್ಲಾದರೂ ಓಕೆ, ಕನ್ನಡ ಆದರೂ ಓಕೆ. ಕಾರ್ ತೊಗೊಂಡಿದ್ದೀನಿ ಅನ್ನೋದನ್ನೇ ನಾನು 17 ಸೆಕೆಂಡ್, ಒಂದು ಲೈನ್ನ, ಆಯಿತಾ, ಒಂದು ಲೈನ್ನ 17 ಸೆಕೆಂಡ್ಗಳ ಕಾಲ ನಿಧಾನಕ್ಕೆ ನಾವು ಎಂಜಾಯ್ ಮಾಡಿಕೊಂಡು ಖುಷಿ ಪಡ್ತಾ. ಇವಾಗ ನಾನು ಕಾರ್ ತೊಗೊಂಡಿದ್ದೀನಿ ಅಂದರೆ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಎಷ್ಟು ಖುಷಿ ಇರುತ್ತೆ. ಆ ಖುಷಿ ನಮ್ಮ ಮನಸ್ಸಲ್ಲೂ ಇರಬೇಕು, ನಮ್ಮ ಮುಖದಲ್ಲೂ ಇರಬೇಕು. ಅಷ್ಟೇ ಖುಷಿಯಿಂದ ನಾವು ಅದನ್ನು ಬರಿತಾ ಹೋಗಬೇಕಾಗುತ್ತೆ. 17 ಸೆಕೆಂಡ್ಸ್, ಅದು ಇಂಪಾರ್ಟೆಂಟ್. ಯಾಕಂದರೆ ಅದಕ್ಕೆ ತುಂಬ ಎಫೆಕ್ಟ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಹೇಳಿದೆ. ಸೊ ಮ್ಯಾನಿಫೆಸ್ಟೇಷನ್ ಎಷ್ಟು ದಿವಸ ನಾನು ಇದನ್ನು ಬರಿಬೇಕು ಅಂತಂದರೆ 21 ದಿವಸ ಅಥವಾ 33 ದಿವಸ ಅಥವಾ 45 ದಿವಸ ನಾವು ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾಗತ್ತೆ. ಈ 3ರಲ್ಲಿ ನಿಮಗೆ ಯಾವುದು ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 45 ದಿನ ನನಗೆ ಮಾಡೋಕ್ಕಾಗುತ್ತೆ ಅಂದರೆ 45 ದಿವಸ ಮಾಡಿ. 21 ದಿನ ನನಗಲ್ಲಾಗೋದು ಅಂದರೆ 21 ದಿನ, 33 ದಿನ ಆದರೆ 33 ದಿನ. ಆದರೆ ಇನ್ನೊಂದು ಟ್ವಿಸ್ಟ್ ಇದೆ, ಗ್ಯಾಪ್ ಕೊಟ್ಟು ಮಾಡೋ ಹಾಗಿಲ್ಲ. ಆಯಿತಾ. ಸೊ ಇವತ್ತು ನೀವು ಸ್ಟಾರ್ಟ್ ಮಾಡಿದ್ದೀರಾ, ಒಂದು ವಾರ ತನಕ ಕಂಟಿನ್ಯೂಸ್ ಆಗಿ ಬರ್ತಿದ್ದೀರಾ. ಸೊ 8ನೇ ದಿನ ನೀವೆಲ್ಲೋ ಹೋಗಬೇಕಾಯ್ತು, ಏನೋ ಕಾರಣಗಳಿಂದ ನೀವು ಬರೆಯೋಕ್ಕಾಗಲಿಲ್ವಾ, ಅದಷ್ಟು ವೇಸ್ಟ್. ನೀವು ಮತ್ತೆ ಹೊಸದಾಗಿ ಡೇ 1 ಅಂತ ಶುರು ಮಾಡ್ಕೊಂಡು ಬರೀಬೇಕಾಗುತ್ತೆ. ಸೊ ಗ್ಯಾಪ್ ಅಂತೂ ಖಂಡಿತ ಕೊಡೋ ಹಾಗೆ ಇಲ್ಲ. ಅಥವಾ ಈಗ ನೀವು ಬೆಳಗ್ಗೆ ಬರ್ತಿದ್ದೀರಾ, ಮಧ್ಯಾಹ್ನ ಬರೆಯೋಕ್ಕಾಗಲಿಲ್ಲ, ಮತ್ತು ರಾತ್ರಿ ಬರೀತೀರಾ, ಹಿಂಗೂ ಮಾಡೋ ಹಾಗಿಲ್ಲ. ಹಿಂಗೆಲ್ಲ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕಂಟಿನ್ಯೂಸ್ ಆಗಿ ನೀವು ಬರೀಲೇಬೇಕು. ಆಯಿತಾ. ನಿಮ್ಮ ವಿಶ್ ಫುಲ್ಫಿಲ್ ಆಗಬೇಕು ಅಂದರೆ ನೀವು ಈ ಕೆಲಸನ ನೀವು ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು ಭಾಷೆ. ಸೊ ನಾವು ಯಾವ ಭಾಷೆಯಲ್ಲಿ ಬರೀಬೇಕು? ಇಂಗ್ಲೀಷಲ್ಲೇ ಬರೀಬೇಕಾ, ಕನ್ನಡದಲ್ಲಿ ಬರೀಬೇಕಾ, ತಮಿಳು ತೆಲುಗು ಅವ್ರು ಬರೀಬೇಕಾ? ಇದಕ್ಕೆ ಭಾಷೆ ಮುಖ್ಯ ಅಲ್ಲ. ಯೂನಿವರ್ಸ್ಗೆ ಯಾವತ್ತೂ ಕೂಡ ಭಾಷೆ ಗೊತ್ತಿಲ್ಲ. ಆಯಿತಾ. ಅದು ಗೊತ್ತಿರೋದೊಂದೇ, ಫೀಲಿಂಗ್ಸ್, ಫ್ರೀಕ್ವೆನ್ಸಿ ಅಷ್ಟೇ. ನಮ್ಮ ಭಾವನೆಗಳು ಗೊತ್ತು, ನಮ್ಮ ಫ್ರೀಕ್ವೆನ್ಸಿ ಅರ್ಥ ಆಗುತ್ತೆ, ಭಾವನೆಗಳು ಅರ್ಥ ಆಗುತ್ತೆ. ಸೊ ಇಲ್ಲಿ ಭಾಷೆ ಮುಖ್ಯ ಅಲ್ಲ, ಭಾವನೆ ಮುಖ್ಯ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಇಂಗ್ಲೀಷಲ್ಲೇ ಬರೀತೀರಾ, ನೀವು ಇಂಗ್ಲೀಷಲ್ಲಿ ಚೆನ್ನಾಗಿ ಗೊತ್ತಾ ನಿಮಗೆ, ಇಂಗ್ಲೀಷಲ್ಲೇ ಬರೀರಿ. ನಂಗೆ ಇಂಗ್ಲೀಷ್ ಬರ್ತಾ ಇಲ್ವಾ, ಕನ್ನಡ ಮಾತ್ರ ಬರುತ್ತಾ, ಕನ್ನಡದಲ್ಲೇ ಬರೀರಿ. ಅಥವಾ ಇಂಗ್ಲೀಷು ಕನ್ನಡ ಎರಡು ಮರ್ಜ್ ಮಾಡಿ ಬರೀತೀರಾ, ಮಿಕ್ಸ್ ಮಾಡಿ ಬರೀತೀರಾ, ಅದನ್ನು ಬರೀರಿ. ಇಲ್ಲಿ ಭಾಷೆ ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಆಗಲ್ಲ. ನೀವು ಯಾವ ಭಾಷೆನಲ್ಲಿ ಬರೆದ್ರೂ ಕೂಡ ಯೂನಿವರ್ಸ್ಗೆ ಅದು ರೀಚ್ ಆಗುತ್ತೆ. ಆದರೆ
ಯೂನಿವರ್ಸ್ ಮೇಲೆ ನಿಮಗೆ ನಂಬಿಕೆ ಇರಬೇಕು ಅಷ್ಟೇ. ನೀವು ಮಾಡೋ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಯೂನಿವರ್ಸ್ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಾನು ಏನು ಅಂದ್ಕೊಂಡು ಬರಿತಾ ಇದ್ದೀನಿ ಆ ಅಫರ್ಮೇಷನ್ ಅದು ನೆರವೇರುತ್ತೆ ಅನ್ನೋ ಭರವಸೆ ನಿಮಗಿರಬೇಕು. ಸೆಂಟೆನ್ಸ್ ಮತ್ತೆ ಮತ್ತೆ ಚೇಂಜ್ ಮಾಡೋದಲ್ಲ, ಆಯಿತಾ? ಸೊ ಆವಾಗಲೇ ನಾನು ಹೇಳಿದೆ, ಕಾರ್ದು ಹೇಳಿದೆ ಅಲ್ವಾ? ಸೊ ನಾನು ಇವಾಗ ಕಾರ್ ತೊಗೊಂಡಿದ್ದೀನಿ ಅಂತ. ಸೊ ನಾನು ಅಂದ್ಕೊಂಡಿದ್ದೇನು ಒಂದು ಕಾರ್, ತಡಿ ಕೇಳ್ತಾ ಒಂದು 2 ಕಾರ್ ಕೇಳೋಣ. ಒಂದು 15 ದಿನ ಏನು ಮಾಡ್ತೀರಾ ನೀವು, ನಾನೀಗ ಒಂದು ಕಾರ್ ತೊಗೊಂಡಿದ್ದೀನಿ ಅಂತ ಬರೀತೀರಾ. ಮತ್ತು ತಡಿ ಕೇಳ್ತಾ ಒಂದು ಯಾಕೆ 2 ಕಾರ್ ತೊಗೊಂಡೆ ಅಂತ ಬರೆಯೋಣ ಅಂತ 16ನೇ ದಿವಸದಿಂದ ನಾನು 2 ಕಾರ್ ತೊಗೊಂಡಿದ್ದೀನಿ ಅಂತ ಬರೀತೀರಾ. ಈ ಥರ ಸೆಂಟೆನ್ಸ್ ಚೇಂಜ್ ಮಾಡೋ ಹಾಗಿಲ್ಲ. ಸ್ಟಾರ್ಟಿಂಗ್ ಡೇ 1ನಲ್ಲಿ ಮಾರ್ನಿಂಗ್ ನೀವು ಏನು ಸ್ಟಾರ್ಟ್ ಮಾಡ್ತೀರಾ ಸೆಂಟೆನ್ಸು, ಕೊನೆವರೆಗೂ ನೀವು ಅದೇ ಸೆಂಟೆನ್ಸ್ನ ಬರೀಬೇಕು. ಮತ್ತೆ 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 ನೀವು ಸೆಂಟೆನ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋ ಹಾಗಿಲ್ಲ. ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಯೂನಿವರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಇವ್ಳಿಗೆ ಏನು ಬೇಕು ಅನ್ನೋದನ್ನೇ ಯೂನಿವರ್ಸ್ಗೆ ಕನ್ಫ್ಯೂಸ್ ಮಾಡಿಬಿಡ್ತೀರಾ ನೀವು. ಹಾಗಾಗಿ ನಿಮ್ಮ ಸೆಂಟೆನ್ಸ್ಗಳನ್ನು ನೀವು ಯಾವತ್ತೂ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇದನ್ನು ಏನು ಮಾಡಬೇಕು ಅನ್ನೋದು ಕ್ವಶನ್ ಬರುತ್ತೆ. ಈಗ ಬುಕ್ಕಲ್ಲಿ ಅಥವಾ ಡೈರಿನಲ್ಲಿ ಏನೋ ಬರ್ಕೊಂಡಿದ್ದೀರಾ, ಹೌದಾ? ಸೊ ಅದನ್ನು ಏನು ಮಾಡಬೇಕು ಅದು ಕ್ವೆಶನ್ ಬರುತ್ತೆ. ಅದು ನಿಮ್ಮ ಇಷ್ಟ, ಆಯಿತಾ? ಇದು ಯಾರು ನೋಡಬಾರ್ದು, ನಾನು ಏನು ಅಂದ್ಕೊಂಡಿದ್ದೀನಿ ಅದು ನಾನು ಆದಮೇಲೂ ಕೂಡ ಅದು ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಲವ್ ಮ್ಯಾಟ್ರ್ಗಳೆಲ್ಲ ಇರುತ್ತೆ. ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆ ನಾನು ಮದುವೆ ಆಗಬೇಕು ವಿತ್ ಫ್ಯಾಮಿಲಿ ಸಪೋರ್ಟ್ ಅಂತೆಲ್ಲ ಬರೆದಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅದು ಯಾರಿಗೂ ಗೊತ್ತಾಗಬಾರ್ದು ಅಂತಂದರೆ ನೀವು ಅಷ್ಟು ಬೇಡ ಅಂತ ಅನ್ಸಿದ್ರೆ ಅದು ಸುಟ್ಬಿಡಿ, ಆಯಿತಾ? ಅರ್ಥ ಬಿಸಾಕಿ. ಇಲ್ಲ ಅದು ಒಂದು ಮೆಮೊರಿ, ನನಗೆ ಅದು ಬೇಕು, ನಾನು ಇಟ್ಕೋತೀನಿ ಅಂತಂದರೆ ಜೋಪಾನವಾಗಿ ಎತ್ತಿಟ್ಕೊಳ್ಳಿ, ಆಯಿತಾ? ಅದು ಯಾವುದೂ ಕೂಡ ಇಂಪಾರ್ಟೆಂಟ್ ಅಲ್ಲ. ಏನು ಮಾಡ್ತೀನಿ ಆ ಬುಕ್ನ ಅಥವಾ ಪೇಜಸ್ನ ನೀವು ಸುಡಬಹುದು ಅಥವಾ ಅರ್ಧ ಬಿಸಾಕ್ಬೋದು ಅಥವಾ ಜೋಪಾನವಾಗಿ ಬೇಕಿದ್ರು ನೀವು ಡೈರಿ ಅಥವಾ ಬುಕ್ ಅಥವಾ ಪೇಜಸ್ ಇಟ್ಕೋಬೋದು, ಆಯಿತಾ? ಸೊ ನೆಕ್ಸ್ಟ್ ಕ್ವೆಶನ್ ಇನ್ನೇನಿರಬಹುದು? ಓಕೆ, ನನಗೆ ಲಾಸ್ಟು 11 ಮಾಡಿದ್ದಲ್ಲ ಅವತ್ತೇ ಈ ಕ್ವೆಶನ್ ಬಂದಿತ್ತು. ಪೀರಿಯಡ್ಸ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಈ ಕ್ವೆಶನ್ ಬರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬಹುದಾ ಅಂತ. ಪೀರಿಯಡ್ಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ನಾನು ಪೀರಿಯಡ್ಸ್ ವಿತ್ ಮ್ಯಾನಿಫೆಸ್ಟೇಷನ್ ಇದ್ರ ಬಗ್ಗೆನೇ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಒಂದು ಏನಪ್ಪ ಅಂದರೆ, ಯಾವ ಥರ ಇರಬೇಕು ಲೈನ್ಸ್ ಅಥವಾ ಸೆಂಟೆನ್ಸ್ ನಾವು ಬರಿತೀವಲ್ಲ, ಅದು ಯಾವ ಥರ ಇರಬೇಕು ಅಂತ. ಅದು ಮುಂದೆ ಆಗುತ್ತೆ ಅನ್ನೋ ಥರ ಅಲ್ಲ. ನಾನು ಕಾರ್ ತಗೋಬೇಕು ಈ ಥರ ಅಲ್ಲ ಬರೆಯೋದು. ಆಲ್ರೆಡಿ ನನ್ನ ಹತ್ರ ಇದೆ ಅದು, ಆ ಥರ ನಾವು ಬರೀಬೇಕು, ಓಕೆನಾ? ಪಾಸ್ಟ್ ಅಥವಾ ಪ್ರೆಸೆಂಟ್ ಟೆನ್ಸಲ್ಲಿ ಅದು ಇರಬೇಕು. ನನ್ನ ಹತ್ರ ಇವಾಗ ಕಾರ್ ಇದೆ, ನಾನು ಕಾರ್ನ ತೊಗೊಂಡಿದ್ದೀನಿ. ಸೊ ಇವಾಗ ಯಾರಿಗಾದರೂ ಬ್ಯೂಟಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋರಿಗೆ ಐ ಲವ್ ಮೈ ಕ್ಲೀನ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಅಂತ ಬರಿಬೋದು. ಆಲ್ರೆಡಿ ಎಲ್ಲ ನನ್ನ ಹತ್ರ ಇದೆ ಅನ್ನೋ ಥರನೇ ನಾವು ಬರಿಬೇಕಾಗುತ್ತೆ. ಸೊ ನಿಮಗೆ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತ ಅಂದರೆ, I have healthy relationship with my friends, I have healthy relationship with my family, I have healthy relationship with my husband, sister, brother, mother, daughter, husband, ಏನಾದರೂ ಓಕೆ, ಆಯಿತಾ? ಸೊ ನನ್ನ ಹತ್ರ ಹೆಲ್ತಿ ರಿಲೇಷನ್ಶಿಪ್ನ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಜೊತೆ, ನನ್ನ ಮಗು ಜೊತೆ ಅಥವಾ ನನ್ನ ಪೇರೆಂಟ್ಸ್ ಜೊತೆ, ನನ್ನ ಕಸಿನ್ಸ್ ಜೊತೆ. ಸೊ ಈ ಥರ ನಾವು ಅದನ್ನು ಬರಿಬೋದು. ನಮಗೆ ಎಜುಕೇಷನ್ ರಿಲೇಟೆಡ್ ಏನಾದರೂ ಆ ಥರ ಬೇಕಾ, ಸೊ ಅದನ್ನು ನಾವು ಮಾಡ್ಕೊಬೋದು. ಸೊ ನಾನು ಈ ಎಕ್ಸಾಮಲ್ಲಿ ನಾನು 90% ನಾನು ಸ್ಕೋರ್ ಮಾಡಿದೆ. ಸೊ ಈ ಥರ ಯಾವುದಕ್ಕಾದರೂ ಬೇಕಿದ್ರೆ ಯಾವುದು ವಿಷಯಕ್ಕಾದರೂ ನಾವು ಮ್ಯಾನಿಫೆಸ್ಟೇಷನ್ನ ಯೂಸ್ ಮಾಡ್ಕೊಬೋದು. ಬಟ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ವರ್ಡ್ಸ್ನ ನಾವು ಯೂಸ್ ಮಾಡೋ ಹಾಗಿಲ್ಲ. ಪಾಸಿಟಿವ್ ವರ್ಡ್ಸ್ ಇರಬೇಕು. ನೆಗೆಟಿವ್ ಆಗಿ ಬೇರೆಯವ್ರಿಗೇನೋ ಪ್ರಾಬ್ಲಮ್ ಮಾಡಬೇಕು ಅನ್ನೋ ಥರ ನಾವು ಸೆಂಟೆನ್ಸ್ಗಳನ್ನು ಇಲ್ಲಿ ಬರೆಯೋ ಹಾಗೆ ಇಲ್ಲ. ಎಲ್ಲದೂ ಕೂಡ ಪ್ರತಿಯೊಂದು ಪಾಸಿಟಿವ್ ಆಗೇ ಇರಬೇಕು. ಸೊ ಇದಿಷ್ಟು ಕೂಡ 369 ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಯಿತು. ಇನ್ನೇನಾದರೂ ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೂ ನಿಮ್ಗೇನಾದರೂ ಡೌಟ್ ಇದೆ ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ಬೆಟರ್ ಈ ವಿಡಿಯೋ ನೋಡಿರ್ತೀರಾ. ಸೊ ಇದಕ್ಕೆ ರಿಲೇಟೆಡ್ ಆಗಿ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ಮಿಸ್ ಮಾಡದೆ ನೋಡಿ. ನಿಮಗೇನು ಡೌಟ್ ಬರುತ್ತೋ ಅದೆಲ್ಲ ಡೌಟ್ಸ್ಗೂ ನಾನು ಆ ವಿಡಿಯೋದಲ್ಲಿ ಆನ್ಸರ್ನ ಮಾಡಿರ್ತೀನಿ. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.